ನಮ್ಮ ಜೊತೆಗೆ ವೈಶಾಲಿ ಪಾಟೀಲ್ ಅವರಿದ್ದಾರೆ. ಅವರು ಹುಬ್ಬಳ್ಳಿಯಲ್ಲಿ ಚಶ್ಮಾ ಅನ್ನುವಂಥ ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ. ಕನ್ನಡಕಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸೇವೆಗಳು ಕೂಡ ಅವರಲ್ಲಿ ಲಭ್ಯ ಇದೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಚಶ್ಮಾ ಅನ್ನುವಂಥ ಸಂಸ್ಥೆಯ ವೈಶಿಷ್ಟ್ಯತೆ ಏನು, ಏನೆಲ್ಲ ಸೇವೆ ಈ ಸಂಸ್ಥೆಯಲ್ಲಿ ಲಭ್ಯ ಇದೆ? ಚಶ್ಮಾದ ವೈಶಿಷ್ಟ್ಯ ಅಂದರೆ ಕಾಂಪ್ರಿಹೆನ್ಸಿವ್ ಐ ಕೇರ್ ಸಿಗುತ್ತೆ. ಅಂದರೆ ಎಲ್ಲ ರೀತಿಯಲ್ಲಿ ಐ ಕೇರ್ ಸಿಗುತ್ತೆ ನಿಮಗೆ. ಚಶ್ಮಾ ಅದರಲ್ಲಿ ಮುಖ್ಯವಾಗಿ ಕನ್ಸಲ್ಟೇಷನ್ನು ಇದೆ. ನಮ್ಮಲ್ಲಿ ನಮ್ಮ ಮಷೀನ್ಸು ಇದ್ದಾವೆ. ಸೊ ನಾವು ಅಲ್ಲೇ ನೀವು ಚಶ್ಮಾ ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ನಾವು ಫಿಟ್ ಮಾಡಿನೂ ಕೊಡ್ತೀವಿ. ಸೊ ಎಲ್ಲ ರೀತಿ ಕಾಂಟ್ಯಾಕ್ಟ್ ಲೆನ್ಸು ಇದ್ದಾವೆ, ಸನ್ ಗ್ಲಾಸಸ್ಸು ಇದ್ದಾವೆ, ರಿಪೇರ್ಸು ಮಾಡ್ಕೊಡ್ತೀವಿ. ಸೊ ಈ ಥರ ನಿಮಗೆ ಎಷ್ಟು ವರ್ಷದಿಂದ ನಡೀತಾ ಇದೆ ಇದು? 5 years ಓಲ್ಡ್ ಬೇಬೀಸ್. ಇದು ನೀವೇ ಶುರು ಮಾಡಿದ್ದೆ? ನಾನೇ ಶುರು ಮಾಡಿದ್ದೆ. ಆಮೇಲೆ ಡಾಕ್ಟರ್ ಕನ್ಸಲ್ಟೇಷನ್ ಎಕ್ಸ್ಪರ್ಟ್ಸ್ ಎಲ್ಲ ಇದ್ದಾರೆ? ಹಾಂ, ಡಾಕ್ಟರ್ ಕನ್ಸಲ್ಟೇಷನ್ ಬರ್ತಾರೆ. ನಾವು ಅದನ್ನು ಅಪಾಯಿಂಟ್ಮೆಂಟ್ ಬೇಸಿಸ್ ತೊಗೊಂಡಿರ್ತೀವಿ. ಅವ್ರನ್ನ ಕಾಲ್ ಮಾಡಿ ಕರಿತೀವಿ, ಅವ್ರು ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಅವ್ರದ್ದು ಮಷೀನು ಇದೆ, ನಮ್ಮಲ್ಲಿ ಚೆಕಿಂಗ್ ಮಷೀನ್ ಇದೆ. ಈ ಚಶ್ಮಾ ಅನ್ನುವಂಥ ಫೀಲ್ಡ್ ಏನಿದೆ ತುಂಬ ವ್ಯಾಸ್ಟ್ ಆಗಿರುವಂಥದ್ದು. ಇದರಲ್ಲೂ ತುಂಬ ಟೆಕ್ನಾಲಜಿ ಬಂದಿದೆ, ಕಾಂಟ್ಯಾಕ್ಟ್ ಲೆನ್ಸ್ ಬಂದಿದೆ, ತುಂಬ ಒಂದು ಅಡ್ವಾನ್ಸ್ ಇದೆ. ನಿಮ್ಮಲ್ಲಿ ಎಲ್ಲ ಥರದ ಸೇವೆಗಳು ಸಿಗುತ್ತೆ? ಹೌದು ಸರ್, ಎಲ್ಲ ಥರದ ಸೇವೆಗಳು ಸಿಗುತ್ತೆ. ಯಾವ್ಯಾವ ಸೇವೆ? ಈಗ ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಹೇಳಿದ್ರಲ್ಲ, ಕಾಂಟ್ಯಾಕ್ಟ್ ಲೆನ್ಸು ನಿಮಗೆ ಯಾವುದು ವಾಶ್ ಆ್ಯಂಡ್ ಲಾಮ್ ಅಂತ ನಮ್ಮದು ಕಂಪ್ನಿ ಬ್ರ್ಯಾಂಡು. ಸೊ ಅದನ್ನು ನಾವು ಈಗ ಸರ್ವಿಸ್ ಪ್ರೊವೈಡ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಚಶ್ಮಾದಲ್ಲಿ ಇನ್ನೊಂದು ವೈಶಿಷ್ಟ್ಯ ಏನು ಬಂದಿದೆ ಅಂದರೆ ಪವರ್ಡ್ ಗಾಗಲ್ ಅಂತ ಬಂದಿದೆ. ಸೊ ಈಗ ಜನರು ಈ ಚಶ್ಮಾ ಇದ್ದರೆ ಗಾಗಲ್ ಹೆಂಗೆ ಹಾಕೋಬೇಕು ಅಂತ ಒಂದು ಚಿಂತೆಯಲ್ಲಿರ್ತಾರೆ. ಸೊ ಅವ್ರಿಗೆ ಇದು ಒಂದು ದೊಡ್ಡ ಸೊಲ್ಯೂಷನ್. ಈಗ ಹೆಂಗೆ ಬಂದಿದೆ ಅಂದರೆ ನಿಮಗೆ ಪವರ್ ಇದ್ರೂ ನಿಮಗೆ ಅದರಲ್ಲಿ ಸನ್ ಗ್ಲಾಸಸ್ ಮಾಡಿಕೊಡ್ತೀವಿ. ಸೊ ಅದಕ್ಕೆ ನಾವು ಪವರ್ಡ್ ಸನ್ ಗ್ಲಾಸಸ್, ಅದು ನೋಡೋಕ್ಕೂ ಅಟ್ರಾಕ್ಟಿವ್ ಆಗಿರುತ್ತೆ. ನೋಡೋಕ್ಕೂ ಅಟ್ರಾಕ್ಟಿವ್ ಆಗಿರುತ್ತೆ, ನಿಮ್ಗೆ ಹಾಕ್ಕೊಳ್ಳಿಕ್ಕೂ ಚೆನ್ನಾಗಿರುತ್ತೆ. ಹಾಕ್ಕೋಬೇಕಾದ್ರೆ ನಿಮ್ಮ ಕೆಲಸನೂ ಯಾವುದೂ ನಿಲ್ಲೋದಿಲ್ಲ. ಸೊ ಇಟ್ ವಿಲ್ ಬಿ ಆನ್ ಆನ್ಗೋಯಿಂಗ್ ಪ್ರೊಸೆಸ್. ಮುಂಚೆ ಹೆಂಗೆ ಆಗ್ತಿತ್ತು ಅಂದರೆ ನೀವು ಬರೀ ಗಾಗಲ್ ಹಾಕ್ಕೋಬೇಕು, ನೀವು ಏನಾದರೂ ಕೆಲಸ ಮಾಡೋದಿದ್ರೆ ತೆಗೆದು ನಿಮ್ಮ ನಂಬರ್ ಹಾಕ್ಕೋಬೇಕು. ಸೊ ಇದು ಪ್ರಾಬ್ಲಮ್ ಸೊಲ್ಯೂಷನ್, ಪವರ್ಡ್ ಸನ್ ಗ್ಲಾಸಸ್. ಅದ್ರ ಜೊತೆಗೆ ಬೇರೆ ಎಲ್ಲ ಏನು ಸರ್ವಿಸ್? ನಮ್ಮದ್ರಲ್ಲಿ ಅದು ಕನ್ಸಲ್ಟೇಷನ್ ಅಂತ ಹೇಳಿದೆ. ನಾವು ಕಾಂಟ್ಯಾಕ್ಟ್ ಲೆನ್ಸ್ ನಾವು ವೇರ್ ಮಾಡೋದು ಹೇಳ್ಕೊಡ್ತೀವಿ. ಸೊ ರಿಪೇರ್ಸಲ್ಲಿನೂ ಬರ್ತೀವಿ. ವೆರೈಟೀಸ್ ಆಫ್ ಇದು ಫ್ರೇಮ್ಸ್ ಇದ್ದಾವೆ, ಬ್ರ್ಯಾಂಡೆಡ್ಡು ಫ್ರೇಮ್ಸ್ ಇದ್ದಾವೆ, ಲೋಕಲ್ ಫ್ರೇಮ್ಸು ಇದ್ದಾವೆ. ಬ್ರ್ಯಾಂಡೆಡ್ ಲೆನ್ಸು ಸಿಗುತ್ತೆ, ಲೋಕಲ್ ಲೆನ್ಸು ಸಿಗುತ್ತೆ. ಸೊ ಲೆನ್ಸಲ್ಲಿ ನೀವು ಯಾವ ರೀತಿ ದೊಡ್ಡ ಪವರಿಂದ ಸೊ ಯಾವ ಪವರ್ವರೆಗೂ ಸಿಗುತ್ತೆ. ಅದರಲ್ಲಿ ನಿಮಗೆ ಇಂಡೆಕ್ಸ್ ಅಂತ ಸಿಗುತ್ತೆ. ಸೊ ಇಂಡೆಕ್ಸ್ ಅಂದರೆ ಜಾಸ್ತಿ ಪವರ್ ಇದ್ದವ್ರಿಗೆ ದಪ್ಪ ಗ್ಲಾಸಸ್ ಬರುತ್ತೆ. ದಪ್ಪ ಗ್ಲಾಸಸ್ ಬೇಡಪ್ಪ ಅಂದರೆ ಅದು ಇಂಡೆಕ್ಸ್ ಮೇಲೆ ವರ್ಕ್ ಮಾಡ್ತೀವಿ. ಸೊ ಇಂಡೆಕ್ಸ್ ಮೇಲೆ ವರ್ಕ್ ಮಾಡಿದರೆ ನಿಮಗೆ ಅದೇ ಪವರಲ್ಲಿ ತಿಳು ಗ್ಲಾಸ್ ಬರುತ್ತೆ, ಸ್ಲಿಮ್ ಗ್ಲಾಸಸ್ ಬರುತ್ತೆ. ಸೊ ಲೈಟ್ ವೆಯ್ಟ್ ಇರುತ್ತೆ, ಗ್ಲಾಸಸ್ಸು ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಫೆಸಿಲಿಟೀಸು. ರೀಸೆಂಟ್ ಇಯರ್ಸಲ್ಲಿ ಈ ಮೊಬೈಲ್ ಯೂಸ್ ಮಾಡೋದು, ಕಂಪ್ಯೂಟರ್ಸ್ ಯೂಸ್ ಮಾಡೋದು, ತುಂಬ ಚಿಕ್ಕ ಮಕ್ಕಳಿಗೆ ಈ ಕಣ್ಣಿನ ಸಮಸ್ಯೆ ಬರುತ್ತೆ. ಎಷ್ಟೋ ಮಕ್ಕಳಿಗೆ ಗೊತ್ತಾಗಲ್ಲ, ಪೇರೆಂಟ್ಸ್ಗೂ ಗೊತ್ತಾಗಲ್ಲ ಕಣ್ಣಿನ ಸಮಸ್ಯೆ ಇದೆ ಅಂತ. ಸ್ಕೂಲಲ್ಲಿ ಅವ್ರಿಗೆ ಬೋರ್ಡ್ ಮೇಲೆ ಬರೆಯುವಂಥದ್ದು ಕಾಣಲ್ಲ. ಸೊ ಈ ಥರದ ಮಕ್ಕಳಿಗೆ ಅಂದರೆ ಪೇರೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವ್ರು ಯಾವ ಸಂದರ್ಭದಲ್ಲಿ ನಿಮ್ಮನ್ನ ಅಪ್ರೋಚ್ ಮಾಡಬೇಕು? ಈ ಕಣ್ಣಿನ ಪರೀಕ್ಷೆಯನ್ನು ಹೇಗೆ ರೆಗ್ಯುಲರ್ ಆಗಿ ಮಾಡಿಸ್ಬೇಕು? ನಾವು ಕ್ಯಾಂಪ್ಸು ಮಾಡ್ತೀವಿ ಸರ್. ಹೋಗಿ ಸ್ಕೂಲಲ್ಲೂ ಕ್ಯಾಂಪ್ಸ್ ಮಾಡ್ತೀವಿ. ನಮ್ಮ ಡಾಕ್ಟರ್ಸು, ನಮ್ಮ ಟ್ರೈನ್ ಸ್ಟಾಫ್ ಇರುತ್ತೆ, ಅವ್ರನ್ನ ಕರ್ಕೊಂಡೋಗಿ ನಾವು ಕ್ಯಾಂಪ್ಸ್ ಮಾಡ್ತೀವಿ. ಸೊ ಸ್ಕೂಲಲ್ಲಿ ಹೇಳೋದಾದರೆ ಏನು ಹೇಳ್ತಾರೆ, ಟೀಚರ್ಸಿಗೆ ಮುಖ್ಯವಾಗಿ ಅವರು ಭಾಳಷ್ಟು ಟೈಮ್ ಕಳೆಯೋದೇ ಮಕ್ಕಳ ಜೊತೆಗೆ. ಸೊ ಮಕ್ಕಳದ್ದು ನೋಡೋ ದೃಷ್ಟಿಯಲ್ಲಿ ವ್ಯತ್ಯಾಸ ಅವ್ರಿಗೆ ಫಸ್ಟ್ ಗೊತ್ತಾಗೋದು, ಇಲ್ಲಾಂದರೆ ತಾಯಿಗೆ ಗೊತ್ತಾಗೋದು. ಸೊ ಅವ್ರು ಟೀಚ್ ಮಾಡೋ ಟೈಮಿಗೆ ಅವ್ರ ಕಡೆ ಲಕ್ಷ್ಯ ಕೊಟ್ಟರೆ, ಗಮನ ಕೊಟ್ಟರೆ ಅವ್ರಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇಲ್ಲಾಂದರೆ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಒಂದು ಚಾರ್ಟ್ ಇದೆ. ಸೊ ಆ ಚಾರ್ಟು ಅವರು ಅದನ್ನು ನಮ್ಮ ಕ್ಲಾಸಲ್ಲಿ ಹಾಕೊಂಡ್ಬಿಟ್ರೆ ಒಂದಿಷ್ಟು ಡಿಸ್ಟೆನ್ಸಲ್ಲಿ ಅವ್ರನ್ನ ನಿಂದಿರಿಸಿ ಓದಿಸಿದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಚಶ್ಮಾ ಇದೆ. ಆಮೇಲೆ ಅವ್ರಿಗೆ ಸರಿಯಾಗಿ ಕಾಣದೇ ಇದ್ದರೆ ಲರ್ನಿಂಗ್ ಎಲ್ಲ ಸ್ಲೋ ಆಗುತ್ತೆ. ಹಾಂ, ಕರೆಕ್ಟ್ ಸರ್. ಅವ್ರಿಗೆ ಯಾಕಂದರೆ ತಿಳಿಯೋದೇ ಇಲ್ಲ, ಕಾಣಿಸೋದಿಲ್ಲ, ನೋಟ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಅವ್ರು ಹಿಂದೆ ಬಿಟ್ಬಿಡ್ತಾರೆ. ಈಗ ಮೊಬೈಲು, ಟ್ಯಾಬ್ ಯೂಸ್ ಮಾಡೋವಂಥವ್ರಿಗೆ, ಸಿಸ್ಟಮ್ ಯೂಸ್ ಮಾಡೋವಂಥವ್ರಿಗೆ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಅವ್ರಿಗೊಂದು ರೀತಿ ಸ್ಪೆಷಲಾಗಿ ಗ್ಲಾಸಸ್ ಬಂದಿದ್ದಾವೆ ಸರ್. ಅದಕ್ಕೆ ನಾವು ಬ್ಲೂ ಫಿಲ್ಟರ್ ಅಥವಾ ಬ್ಲೂ ಬ್ಲಾಕ್ ಅಂತ ಹಾಕ್ತೀವಿ. ಅದು ಏನು ಮಾಡುತ್ತೆ ಅದರ ಕೆಲಸ ಅಂದರೆ, ಈಗ ನಮ್ಗೆ ಲ್ಯಾಪ್ಟಾಪಿಂದ ಮೊಬೈಲಿಂದ ಬರೋ ರೇಸಿಗೆ ಬ್ಲೂ ರೇಸ್ ಅಂತ. ಸೊ ಆ ಬ್ಲೂ ರೇಸಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಅದರಲ್ಲೂ ಹೆಂಗಿದೆ ಅಂದರೆ ನಮಗೆ 80% ರೇಸು ಹಾರ್ಮ್ಫುಲ್ ಇರುತ್ತೆ, 20% ಯೂಸ್ಫುಲ್ ಇರುತ್ತೆ. ಸೊ 80 ರೇಸನ್ನು ಅಷ್ಟೇ ಅದು ಫಿಲ್ಟರ್ ಮಾಡುತ್ತೆ, 20% ರೇಸನ್ನು ಅಷ್ಟೇ ಕಣ್ಣಿಗೆ ಬರುತ್ತೆ.
ಸೊ ಅದರಿಂದ ಅವ್ರಿಗೆ ಏನಾಗುತ್ತೆ, ಎಷ್ಟೊತ್ತು ಅವ್ರು ಕಂಪ್ಯೂಟರ್ ಕೆಲಸ ಮಾಡಿದ್ರು ಅಷ್ಟು ಅವ್ರಿಗೆ ತೊಂದರೆ ಆಗೋದಿಲ್ಲ, ಸ್ಟ್ರೆಸ್ ಆಗೋದಿಲ್ಲ. ಯೂಶಲಿ ಹೆಂಗಾಗುತ್ತೆ, ಆ ರೇಸಿಗೆ ಎಕ್ಸ್ಪೋಸ್ ಆಗಿ ನಂಬರ್ ಜಾಸ್ತಿ ಆಗೋ ಚಾನ್ಸಸ್ಸು ಇದೆ. ಸೊ ಅದೇ ರೀತಿಯಿಂದ ಅದು ಬ್ಲೂ ಫಿಲ್ಟರ್ ಲೆನ್ಸಸ್ ಹಾಕಿದ್ರೆ ಅವ್ರಿಗೆ ಸ್ವಲ್ಪ ಸ್ಟ್ರೇನ್ ಕಡಿಮೆ ಆಗುತ್ತೆ. ಅದು ವಿತ್ ಆ್ಯಂಟಿ ಗ್ಲೇರ್ ಪ್ರಾಪರ್ಟಿ ಬರುತ್ತೆ. ಸೊ ಹಾಗಾಗಿ ಜಾಸ್ತಿ ಫೋಕಸ್ಸಿಗೆ ಆಗೋದು ಅದು ಕಡಿಮೆ ಕಂಫರ್ಟಬಿಲಿಟಿ. ಭಾಳಷ್ಟು ಜನರಿಗೆ ಈ ಕಣ್ಣಿನ ತೊಂದರೆ ಅಂದರೆ ಕಣ್ಣಲ್ಲಿ ನೀರು ಬರೋವಂಥದ್ದು ಅಥವಾ ಕಣ್ಣು ಬರ್ನಿಂಗ್ ಆಗುವಂಥದ್ದು ಈ ಥರ ಸಮಸ್ಯೆಗಳು ಕೂಡ ಇರುತ್ತೆ. ಅವ್ರಿಗೆ ಅದು ಗೊತ್ತಾಗಲ್ಲ, ಏನಾದರೂ ಡ್ರಾಪ್ಸ್ ಇದೆ, ಅದೇ ಆದ ಸ್ಪೆಷಲೈಸ್ ಕನ್ನಡಕಗಳಿದೆ ಅಂತ. ಇಲ್ಲ ಸರ್, ಅದು ರೀಸನ್ಸು ಬೇರೆ ಬೇರೆ ಆಗಿರುತ್ತೆ. ಯೂಶಲಾಗಿ ರೀಸನ್ ಇರೋದು ಬಿಸಿಗೆ ಅಥವಾ ಭಾಳ ಸ್ಟ್ರೇನ್ ಆಗುತ್ತೆ. ಅವ್ರಿಗೇನಾಗುತ್ತೆ, ಅದು ಸ್ಟ್ರೇನಿಂದನೇ ಕಣ್ಣಲ್ಲಿ ನೀರು ಬರೋದು ಅಥವಾ ಉರಿಯೋದು ಎಲ್ಲ ಆಗುತ್ತೆ. ಅದಕ್ಕೆ ಯೂಶಲಾಗಿ ಏನಿರುತ್ತೆ, ಕೂಲೆಂಟ್ ಡ್ರಾಪ್ಸ್, ಕೂಲೆಂಟ್ ಹೆಂಗೆ ಬೇಕು ನಮ್ಮ ಕಣ್ಣಿಗೆ ಅದು ಎಲ್ಲ ಒಂದು ಮುಂಚೆಲ್ಲ ಸೌತೆಕಾಯಿ ಇಟ್ಕೊಂಡು ಆ ಥರ ತಣ್ಣಗೆ ಮಾಡಿಕೊಂಡೆ, ಮೊಸರಿನ ಪಟ್ಟಿ ಇಟ್ಕೊಂಡು ಈ ಥರ ಮಾಡ್ತಾರೆ. ಈಗ ಅದಕ್ಕೆ ಆರ್ಟಿಫಿಷಿಯಲ್ ಅಂತ ಡ್ರಾಪ್ಸ್ ಬರುತ್ತೆ, ಲುಬ್ರಿಕೇಟಿಂಗ್ ಡ್ರಾಪ್ಸ್ ಅಂತ ಹೇಳ್ತಾರೆ. ಅದೇನು ಸೈಡ್ ಎಫೆಕ್ಟ್ಸ್ ಇರಲ್ಲ? ಏನಿಲ್ಲ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಅದು ಒಂದು ರೀತಿ ನಿಮಗೆ ಕೂಲಿಂಗ್ ಎಫೆಕ್ಟ್ ಆಗುತ್ತೆ. ಯೂಶಲಾಗಿ ನೀವು ಏನು ಅವಾಯ್ಡ್ ಮಾಡಬೇಕಂದ್ರೆ, ನಾವು ಮುಖ್ಯವಾಗಿ ಹೇಳೋದೇನಂದರೆ ಒಂದು 20-20-20 ರೂಲ್ ಇದೆ ನಮ್ಮ ಯೂಸರ್ಸಿಗೆ. ನಾವು ಹೇಳೋದೇನಂದರೆ 20 ನಿಮಿಷ ನೀವು ಮೊಬೈಲಲ್ಲಿ ಕೆಲಸ ಮಾಡಬೇಕು. 20 ನಿಮಿಷ ಆದ ತಕ್ಷಣ ಒಂದು 20 ನಿಮಿಷ ಬ್ರೇಕ್ ತೊಗೊಂಡು ದೂರದ್ದೇನಾದರೂ ಒಂದು ವಸ್ತುನ ನೋಡಿ. ಸೊ ಅದರಿಂದ ತುಂಬ ಡಿಸ್ಟೆನ್ಸ್ ಇರುವಂಥದ್ದು ಹತ್ತಿರದಿಂದ ನೋಡಿ ಸ್ಟ್ರೇನ್ ಆಗಿರುತ್ತೆ. ಯೂಶಲಿ ನಮಗೆ ನಮ್ಮ ಕಣ್ಣಿಗೆ ಸ್ಟ್ರೇನ್ ಆಗೋದೇ ಹತ್ರದ ಕೆಲಸ ಮಾಡಬೇಕಾಗುತ್ತೆ. ಎಷ್ಟು ನಾವು ಹತ್ರದ ಕೆಲಸ ಮಾಡ್ತೀವಿ ಅಷ್ಟು ನಮಗೆ ಜಾಸ್ತಿ ಸ್ಟ್ರೇನ್ ಆಗುತ್ತೆ. ಸೊ ನೀವು ಅಲ್ಲಿ ಬ್ರೇಕ್ ಕೊಡಬೇಕು, ದೂರದ ನೋಡಬೇಕು. ಸೊ ಅವಾಗ ಏನಾಗುತ್ತೆ, ನಿಮ್ಮ ಕಣ್ಣಿಗೆ ರಿಲ್ಯಾಕ್ಸೇಷನ್ ಕೊಟ್ಟಾಗುತ್ತೆ. ಸೊ ಅದೇ ಒಂದು ದೊಡ್ಡ ಸೊಲ್ಯೂಷನ್ ಸರ್ ಕಣ್ಣಿಗೆ. ಈಗ ನೀವು ಹುಬ್ಬಳ್ಳಿ ಧಾರವಾಡದಲ್ಲಿ ನಿಮ್ಮ ಸೇವೆ ಕೊಡ್ತಾ ಇದ್ದೀರಾ, ನಿಮ್ಮಲ್ಲಿ ಸರ್ವಿಸ್ ಎಲ್ಲ ಹೇಗಿದೆ ಅಂದರೆ ಪ್ರೈಸಿಂಗ್ ಎಲ್ಲ ಹೇಗಿರುತ್ತೆ? ಈಗ ಕೆಲವೊಂದು ಕಡೆ ತುಂಬ ಹೈ ಪ್ರೈಸ್ ಇದೆ ಅಂತ ಹೇಳ್ತಾರೆ. ಬೇರೆ ಒಂದು ಚಶ್ಮಾ ಅಂಗಡಿಗಳಿಗೂ ನಿಮ್ಮದು ಏನು ವ್ಯತ್ಯಾಸ? ನಮ್ಮದು ಮೇನ್ 150 ರುಪೀಸಿಂದ ಸ್ಟಾರ್ಟ್ ಇದೆ ಸರ್. 10,000 20,000ವರೆಗೂ ಫ್ರೇಮ್ಸ್ ಇದೆ. ಸೊ ಎಲ್ಲ ರೇಂಜಿದ್ದು ನಮ್ಮ ಹತ್ರ ಲೆನ್ಸಸ್ ಫ್ರೇಮ್ಸು ಸಿಗುತ್ತೆ. ಸೊ ಅವ್ರು ಯಾವ ರೀತಿಯ ಕೇಳ್ಕೊಂಡು ಬರ್ತಾರೆ ಆ ರೀತಿ ನಾವು ಸರ್ವಿಸ್ ಕೊಡ್ತೀವಿ. ಸೊ ಹೈ ಎಂಡ್ವರೆಗೂ ಇದೆ? ಹೈ ಎಂಡ್ವರೆಗೂ, ಲೋ ಎಂಡಿಂದ ಹೈ ಎಂಡ್ವರೆಗೂ. ಇದು ಸರ್ವಿಸ್ ಫಾಸ್ಟ್ ಹೆಂಗಿದೆ? ಕೆಲವೊಬ್ಬರು ಈಗ ತುಂಬ ಲೇಟಾಗಿ ಸರ್ವಿಸ್ ಕೊಡ್ತಾ ಇರ್ತಾರೆ, ಅದ್ರ ನಾವು ಬಗ್ಗೆ? ನಿಮಗೆ 2 ತಾಸಲ್ಲಿ ಡೆಲಿವರಿ ಕೊಡ್ತೀವಿ ಸರ್, 2 ಅವರ್ಸಲ್ಲಿ ಡೆಲಿವರಿ ಕೊಡ್ತೀವಿ. ಸೊ ನಿಮ್ಮದು ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್ ಏನಾದರೂ ಇದೆ? ಎಕ್ಸ್ಪಾನ್ಷನ್ ಸದ್ಯ ನಾವು ಡಾಕ್ಟರ್ಸ್ ಕೌಂಟರ್ಸ್ ನೋಡ್ತಾ ಇದ್ದೀವಿ. ಸೊ ಒಂದೆರಡು ಆಪ್ಷನ್ಸ್ ಬಂದಿದ್ದಾವೆ. ಅದು ಇನ್ನೂ ಫೈನಲ್ ಆಗೋ ಸ್ಟೇಜಲ್ಲಿದೆ. ಫೈನಲ್ ಆದ ತಕ್ಷಣ ಎಕ್ಸ್ಪರ್ಟ್ ಮಾಡ್ತೀವಿ. ನಿಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ಯಾವ ನಂಬರಲ್ಲಿ? ನಂದು ಕಾಂಟ್ಯಾಕ್ಟ್ ನಂಬರ್ ಬಂದಿರೋದು 9986975501. ಇನ್ನೊಂದು ಸಲ ಹೇಳ್ತೀನಿ, ಪ್ಲೀಸ್ ದಯಮಾಡಿ ನೋಟ್ ಮಾಡ್ಕೊಳ್ಳಿ. 9986975501. ಥ್ಯಾಂಕ್ ಯು ಮೇಡಮ್. ಇದು ವೈಶಾಲಿ ಪಾಟೀಲ್ ಅವರ ಮಾತು. ಹುಬ್ಬಳ್ಳಿ ಧಾರವಾಡದಲ್ಲೇ ಅತ್ಯಂತ ಗುಣಮಟ್ಟದ ಒಂದು ಚಶ್ಮಾ ಸೇವೆಯನ್ನು, ಕನ್ನಡಕದ ಸೇವೆಯನ್ನು ಕೊಡ್ತಾ ಇದ್ದಾರೆ. ಗುಣಮಟ್ಟದ ಜೊತೆಗೆ ಉತ್ತಮ ಪ್ರೈಸಿಂಗ್ ಕೂಡ ಇದೆ, ರೀಸನೇಬಲ್ ಆಗಿ ಚಾರ್ಜನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಉತ್ತಮವಾದ ವೈದ್ಯರು ಕೂಡ ಇದ್ದಾರೆ, ನೇತ್ರ ತಜ್ಞರು ಕೂಡ ಅವರ ಒಂದು ಕ್ಲಿನಿಕಲ್ಲೇ ಲಭ್ಯ ಇರ್ತಾರೆ. ಅವರು ಸರಿಯಾದ ಒಂದು ತಪಾಸಣೆಯನ್ನು ಮಾಡಿ ಪ್ರಿಸ್ಕ್ರೈಬ್ ಮಾಡಿರುವಂಥ ಕನ್ನಡಕಗಳನ್ನು ಯೋಗ್ಯ ದರದಲ್ಲಿ ಅವರು ಪ್ರೊವೈಡ್ ಮಾಡ್ತಾರೆ. ಅಷ್ಟೇ ವೇಗವಾಗಿ ಕೂಡ ಅವರು ಸೇವೆಯನ್ನು ಕೊಡ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿರುವಂಥವ್ರು ಮತ್ತು ಸುತ್ತಮುತ್ತಲಿನ ಊರುಗಳಲ್ಲಿರುವಂಥವ್ರು ಈ ವೈಶಾಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ, ಅವರದ್ದು ಚಶ್ಮಾ ಅನ್ನುವಂಥ ಒಂದು ಸಂಸ್ಥೆ ಏನಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಎಲ್ಲ ಸೇವೆಗಳು ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಮಾರ್ಗದರ್ಶನ ಕೂಡ, ನಮ್ಮ ಕನ್ನಡಕವನ್ನು ಮತ್ತು ಕಣ್ಣನ್ನು ಎರಡೂ ಕೂಡ ಐ ಗ್ಲಾಸ್ ಎರಡನ್ನೂ ಕೂಡ ಹೇಗೆ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಅವರು ಮಾರ್ಗದರ್ಶನ ಮಾಡ್ತಾರೆ. ಅವರ ಈ ಒಂದು ಮಾಹಿತಿಯನ್ನು ತಾವೆಲ್ಲರೂ ಪಡೆದು ತಮ್ಮ ನೇತ್ರವನ್ನು ಸಂರಕ್ಷಿಸಿಕೊಳ್ಬೇಕಂತ ಹೇಳ್ತಾ ಈ ಒಂದು ಸಂದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.